SS ಗೇರುಸೊಪ್ಪ ಬ್ರಿಟಿಷ್ ಕಾರ್ಗೋ ಸ್ಟೀಮ್ ಶಿಪ್ 1941ರಲ್ಲಿ ಅಟ್ಲಾಂಟಿಕ್ ಕದನದಲ್ಲಿ ಅಂದ್ರೆ ವಿಶ್ವ ಸಮರ 2ರಲ್ಲಿ 1939 1945ರಲ್ಲಿ ನಡೀತದೆ ವಿಶ್ವ ಸಮರ 2ನೇ ಮಹಾಯುದ್ಧ. ಇದು 1941ರಲ್ಲಿ ಈ ಹಡಗು ಮುಳುಗುತ್ತೆ. ಈ ಹಡಗಿನಲ್ಲಿ ಭಾರತದಿಂದ 200 ಟನ್ ಬೆಳ್ಳಿ ಗಟ್ಟಿಗಳು ಹೋಗ್ತಾ ಇರ್ತದೆ. ಮತ್ತೆ ಜೊತೆಗೆ 2600 ಟನ್ ಪಿಗ್ ಐರನ್, 1765 ಟನ್ ಚಹಾ ಹೋಗ್ತಾ ಇರುತ್ತೆ. ಇದು ಜರ್ಮನ್ ಹತ್ರ ಹೋದಾಗ, ಜರ್ಮನ್ ದೇಶದ ಹತ್ರ ಹೋಗ್ಬೇಕಾದ್ರೆ ಆ ಹಡಗಿನಲ್ಲಿ 86 ಜನ ಕೆಲಸ ಮಾಡಿ ಹಡಗಿನಲ್ಲಿ ಇರ್ತಾರೆ. ಅದರಲ್ಲಿ 86 ಜನರಲ್ಲಿ ಎಷ್ಟು ಲಾಸ್ಟಿಗೆ ಉಳಿಯೋದು ಒಬ್ಬನೇ ಉಳಿತಾರೆ. ಎಲ್ಲರೂ ಸತ್ತೋಗ್ಬಿಡ್ತಾರೆ. ಅದನ್ನ ಮಾರ್ಚ್ 1941ರಲ್ಲಿ ಅದು ಮುಳುಗುತ್ತದೆ. ಅದನ್ನ 1989ರಲ್ಲಿ UK ಗವರ್ಮೆಂಟ್ ಈ ಹಡಗಿನ ಸಾಲ್ವೇಜ್ಗಳನ್ನು ತೆಗೆಯಕ್ಕೆ ಟೆಂಡರ್ ಕರೀತದೆ. 2011ರಲ್ಲಿ US ಕಂಪನಿ ಒಡೆಸ್ಸಿ ಮೆರಿನ್ ಎಕ್ಸ್ಪ್ಲೋರೇಷನ್ ಕಂಪನಿಗೆ ಜವಾಬ್ದಾರಿ ಕೊಡ್ತದೆ. ಆ ಹಡಗಿನಿಂದ ತೆಗೆದ ಬೆಳ್ಳಿ ಗಟ್ಟಿಗಳಲ್ಲಿ 80% ಆ ಸಂಸ್ಥೆಗೆ, 20% ಹಿಸ್ ಮೆಜೆಸ್ಟಿ ಖಜಾನೆ ಅಂದ್ರೆ UK ಗವರ್ಮೆಂಟಿನ ಖಜಾನೆಗೆ ಕೊಡಬೇಕು ಅಂತ ಆಗುತ್ತೆ. ಈ ರೀತಿ 21 ವರ್ಷ ಕಾಲ ಪ್ರಯಾಣಿಸಿದ ಹಡಗು ಈ ರೀತಿ ಮುಳುಗು ಹೋಗುತ್ತೆ. ಆ ಮುಳುಗು ಹೋದಾಗ ಈ ನಮ್ಮ ಬೆಳ್ಳಿ ಗಟ್ಟಿಗಳು ಪೂರ್ತಿ ಸಮುದ್ರದ ತಳ ಸೇರ್ತದೆ. ಆಗ SS ಗೇರುಸೊಪ್ಪ ಅನ್ನೋ ಹೆಸರನ್ನ ಯಾಕಿಟ್ರು ಅನ್ನುವಂಥದ್ದೊಂದು ಪ್ರಶ್ನೆ. ಬ್ರಿಟಿಷರು ಅವಾಗ ಜೋಗ್ ಜಲಪಾತಕ್ಕೆ ಗೇರುಸೊಪ್ಪ ಜಲಪಾತ ಅಂತಾನೂ ಕರೀತಾ ಇರ್ತಾರೆ. ಆ ಉದ್ದೇಶಕ್ಕೋಸ್ಕರ ಅದಕ್ಕೆ SS ಗೇರುಸೊಪ್ಪ ಅಂತ ಹೆಸರಿಡ್ತಾರೆ. ಅಥವಾ ಇದು ಗೇರುಸೊಪ್ಪಿಗೆ ಸಂಬಂಧಪಟ್ಟಂತ ಬೆಳ್ಳಿಗಟ್ಟಿಯನ್ನೇ ನಿರಂತರವಾಗಿ UKಗೆ ಕರ್ಕೊಂಡು ಹೋಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇವೆಲ್ಲ ಅನಿಸ್ತದೆ, ಯಾಕಂದ್ರೆ ಅದರಲ್ಲಿ ಬೆಳ್ಳಿಗಟ್ಟಿನೇ ಹೋಗ್ತಾ ಇದೆ ಅಂದ್ರೆ ಈ ಆ ಬೆಳ್ಳಿಗಟ್ಟಿಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕೋಸ್ಕರನೇ ಆ ಹಡಗನ್ನ ಇಟ್ಕೊಂಡಿದ್ರ ಅಂತ ಅನಿಸ್ತದೆ. ಬ್ರಿಟಿಷ್ ಇಂಡಿಯಾ ಗೌರ್ಮೆಂಟ್ ಅದರ ಮಾಲೀಕರು 17 ಅಕ್ಟೋಬರ್ 1919ರಿಂದ ಈ ಹಡಗು ಚಾಲನೆಗೆ ಆಗ್ತದೆ. 412 ಅಡಿ ಉದ್ದ, ಗಂಟೆಗೆ 21.7 ಕಿಲೋಮೀಟರ್ ವೇಗದಲ್ಲಿ ಇದು ಹೋಗುವಂತ ಹಡಗಾಗಿರುತ್ತೆ. ಇದನ್ನ 17 ಫೆಬ್ರವರಿ 2041ರಲ್ಲಿ ಬೆಳಿಗ್ಗೆ 8 ಗಂಟೆಗೆ ಹಡಗಿಗೆ ಒಂದು ಮೊದಲ ಟಾರ್ಪಡೋಸ್ ಆಗುತ್ತೆ. ಅದು ಬೆಂಕಿ ಹಿಡಿತದೆ. 3 ಜೀವ ರಕ್ಷಕ ಬೋಟಿನಲ್ಲಿ ಸಿಬ್ಬಂದಿಗಳು ಸಮುದ್ರಕ್ಕೆ ಇಳಿತಾರೆ. ಇಳಿದ 20 ನಿಮಿಷದಲ್ಲಿ ಹಡಗು ಮುಳುಗೋಗ್ಬಿಡುತ್ತೆ. ಇದರಲ್ಲಿ 2 ಬೋಟ್ಗಳಲ್ಲಿ ಹೋದವರು ಎಲ್ಲಿ ಹೋದ್ರು ಅಂತ ಕೊನೆಗೂ ಗೊತ್ತಾಗಲ್ಲ. ಒಂದು ಬೋಟ್ನಲ್ಲಿ ಉಳಿದುಕೊಂಡವರು ಸೆಕೆಂಡ್ ಆಫೀಸರ್ ರಿಚರ್ಡ್ ಆಯರ್ಸ್ ಮತ್ತು 8 ಯುರೋಪಿಯನ್ ಮತ್ತು ಲಾಸ್ಕರ್ 23 ಸಿಬ್ಬಂದಿಗಳು. ದೋಣಿ ಚುಕ್ಕಾಣಿ ಮಧ್ಯದಲ್ಲಿ ಮುರಿದೋಗ್ಬಿಡುತ್ತೆ. 8 ದಿನಗಳಲ್ಲಿ ಕುಡಿಯೋ ನೀರು ಖಾಲಿ ಆಗ್ಬಿಡುತ್ತೆ. ಮೊದಲ 7 ದಿನಗಳಲ್ಲಿ 7 ಪುರುಷರನ್ನು ಬಿಟ್ಟು ಉಳಿದವರು ಸಮುದ್ರದ ನೀರು ಕುಡಿದು ಮೃತರಾಗ್ತಾರೆ. ಉಳಿದವರು ಫ್ರಾಸ್ಟ್ ಬೈಟ್ನಿಂದ ಮೃತರಾಗ್ತಾರೆ. ಕೊನೆಗೆ ಮಾರ್ಚ್ 1, 1941ರಲ್ಲಿ ಉಳಿದವನು ರಿಚರ್ಡ್ ಆಯರ್ಸ್ ಮಾತ್ರ. ಇದು SS ಗೇರುಸೊಪ್ಪ ಹಡಗಿನ ಒಂದು ದುರಂತದ ಕತೆ. ಇದೊಂದು ರೀತಿ ಟೈಟಾನಿಕ್ ಹಡಗಿನ ದುರಂತ, 1000 ಜನ ಸತ್ತೋಗ್ತಾರೆ, ಅದು ಒಂದು ರೀತಿ ಕತೆ. ಇದು ಟೈಟಾನಿಕ್ ಹಡಗಿನಕ್ಕಿಂತ ಇನ್ನೂ ಹೆಚ್ಚು ಆಳದಲ್ಲಿ ಮುಳುಗಿರುವಂತ ಒಂದು ಕತೆ. ಮತ್ತೆ ನಮ್ಮ ಸಾಗರದಿಂದ ಜೋಗ್ ಫಾಲ್ಸ್ 25 ಕಿಲೋಮೀಟರ್, ಜೋಗ್ ಫಾಲ್ಸ್ ಇಂದ 20 ಕಿಲೋಮೀಟರ್ ಗೇರುಸೊಪ್ಪ. ಆ ಗೇರುಸೊಪ್ಪೆಯ ಬೆಳ್ಳಿ ಬಾರ್ಗಳನ್ನ ಅಂದ್ರೆ ಬೆಳ್ಳಿ ಗಟ್ಟಿಗಳನ್ನು ತುಂಬಿಕೊಂಡು ಹೋಗಿರೋಂಥದ್ದು ಹಡಗನ್ನ ಮುಳುಗಿ ಹೋಗ್ತದೆ. ಇದನ್ನ ಬಹಳ ಜನ ಹೇಳ್ತಾರೆ ಅಂದ್ರೆ ಗೇರುಸೊಪ್ಪೆದು ಅಲ್ಲ, ಇದ್ರದ್ದಲ್ಲ, ಅದರದ್ದಲ್ಲ ಅಂತ ಹೇಳ್ತಾರೆ. ಆದ್ರೆ ಅಷ್ಟು ಬೆಳ್ಳಿ ಗಟ್ಟಿಗಳು, ಬಾರ್ಗಳು ಯಾವ ಉದ್ದೇಶಕ್ಕೆ ಬರುತ್ತೆ, ಮತ್ತೆ ಆ ಹಡಗಿಗೆ SS ಗೇರುಸೊಪ್ಪ ಅನ್ನೋ ಹೆಸರನ್ನೇ ಯಾಕೆ ಬ್ರಿಟಿಷ್ ಗೌರ್ಮೆಂಟ್ ಇರುತ್ತೆ, ಇವೆಲ್ಲ ಕೂಡ ನಾವು ವಿಚಾರ ಮಾಡ್ಬೇಕಾಗತ್ತೆ ಅಲ್ವಾ?